ಶಿಮ್ಲಾ ಒಪ್ಪಂದ ಆಗಿದ್ದ ಜಾಗದಿಂದಲೇ ಪಾಕ್ ಧ್ವಜ ಕಿಕ್ಔಟ್. ಟೇಬಲ್ ಮೇಲಿದ್ದ ಪಾಕ್ ಧ್ವಜ ತೆಗೆದು ಹಾಕಿದೆ ಭಾರತ. ನೋಡಿ, ಪ್ರತಿಕಾರ ರಾಜತಾಂತ್ರಿಕವಾಗಿಯೂ ಕೂಡ ಜೋರಾಗಿದೆ. ಈಗ ಮತ್ತೊಂದು ಶಿಮ್ಲಾ ಒಪ್ಪಂದ ಏನಾಗಿತ್ತಲ್ವಾ, ಅದಕ್ಕೂ ಕೂಡ ಪಾಕಿಸ್ತಾನ ಓಕೆ ಅಂತ ಹೇಳಿತ್ತು. ಉಭಯ ದೇಶಗಳ ನಾಯಕರು ಸಹಿ ಹಾಕಿದ್ದ ಟೇಬಲ್ ಹಿಮಾಚಲ ಪ್ರದೇಶದ ರಾಜಭವನದಲ್ಲಿದೆ. ಈ ಐತಿಹಾಸಿಕ ಟೇಬಲ್ 1972ರಲ್ಲಿ ಸಹಿ ಹಾಕಲಾಗಿತ್ತು. ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದರು. ರಾಜಭವನದ ಕೀರ್ತಿ ಹಾಲ್ನಲ್ಲಿ ಸಂರಕ್ಷಿಸಿಡಲಾಗಿತ್ತು. ಪಾಕ್ ಶಿಮ್ಲಾ ಒಪ್ಪಂದ ರದ್ದುಗೊಳಿಸಿದ ಬೆನ್ನಲ್ಲೇ ಪಾಕ್ ಧ್ವಜವನ್ನು ತೆರವು ಮಾಡಲಾಗಿದೆ. ಈ ಟೇಬಲ್ನ ಒಂದೊಂದು ಬದಿಯಲ್ಲಿ ಭಾರತ ಮತ್ತು ಪಾಕ್ ಧ್ವಜ ಇದ್ದುವು. ಈಗ ಪಾಕ್ ಶಿಮ್ಲಾ ಒಪ್ಪಂದ ರದ್ದುಗೊಳಿಸಿದ ಬೆನ್ನಲ್ಲೇ ಪಾಕಿಸ್ತಾನದ ಧ್ವಜವನ್ನು ತೆರವು ಮಾಡಲಾಗಿದೆ, ಕಿಕ್ಔಟ್ ಆಗಿದೆ. ಇಲ್ಲಿ ನಾವು ಯಾವಾಗ ಭಾರತ ಸಿಂಧೂ ನದಿ ಒಪ್ಪಂದವನ್ನು ರದ್ದು ಮಾಡುತ್ತೋ, ಇದಕ್ಕೆ ತಡೆಯನ್ನು ಹಾಕುತ್ತೋ, ಅವರು ಅದಕ್ಕೆ ರಿವೆಂಜ್ ಅನ್ನುವ ರೀತಿಯಲ್ಲಿ ಶಿಮ್ಲಾ ಒಪ್ಪಂದಕ್ಕೆ ಬ್ರೇಕ್ ಹಾಕಿದ್ರು. ಅದನ್ನು ಕೂಡ ಅವರು ತಡೆ ಹಿಡಿದ್ರು. ಈಗ ಆ ಹಿಮಾಚಲ ಪ್ರದೇಶದ ರಾಜಭವನದಲ್ಲಿ ಐತಿಹಾಸಿಕ ಒಂದು ಟೇಬಲ್ ಇತ್ತು. ಒಂದು ಭಾಗದಲ್ಲಿ ನಮ್ಮ ಭಾರತದ ತ್ರಿವರ್ಣ ಧ್ವಜ, ಇನ್ನೊಂದು ಕಡೆ ಈ ಪಾಕಿಸ್ತಾನದ್ದು ಒಂದು ಧ್ವಜ ಇತ್ತು. ಅಂದರೆ ಅದು ಮಾತುಕತೆಯ ಪ್ರತೀಕವಾಗಿ ಅವತ್ತು ಶಿಮ್ಲಾ ಒಪ್ಪಂದ ಆಗಿತ್ತು, ಯುದ್ಧ ಆಗಿತ್ತು. ಬಾಂಗ್ಲಾದೇಶ ಅನ್ನುವಂಥ ಒಂದು ದೇಶ ಕೂಡ ಹುಟ್ಕೊಂಡಿತ್ತು. ಅದಕ್ಕೆ ನಾವು ಕೂಡ ಕಾರಣ, ಭಾರತದವರು. ಅದರ ಹಿಂದೆ ಸಾಕಷ್ಟು ಕಾರಣಗಳಿದ್ವು. ಈಗ ಪಾಕಿಸ್ತಾನದ ಧ್ವಜವನ್ನು ಅಲ್ಲಿಂದ ತೆರವು ಮಾಡಲಾಗಿದೆ. ಆ ಟೇಬಲ್ ಇತ್ತು, ಟೇಬಲ್ ಮೇಲೆ ಪಾಕಿಸ್ತಾನದ ಧ್ವಜ ಮತ್ತು ನಮ್ಮ ಭಾರತದ ಧ್ವಜ ಇತ್ತು. ಅಂದರೆ ಐತಿಹಾಸಿಕವಾದಂಥ ತೀರ್ಮಾನ ಆದಂಥ ದಿನ ಅವತ್ತು. ಹಿಮಾಚಲ ಪ್ರದೇಶ ಏನಿದೆ ಅಲ್ವಾ, ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಅವತ್ತು ಒಪ್ಪಂದಕ್ಕೆ ಸಹಿ ಹಾಕಿದರು. ಏಕಪಕ್ಷೀಯವಾಗಿ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿತ್ತು. 90,000 ಸೈನಿಕರು ಅವತ್ತು. ಬಾಂಗ್ಲಾದೇಶ ರಾಷ್ಟ್ರ ಕೂಡ ಹುಟ್ಟುಕೊಳ್ತು. ಶಾಂತಿ ಮಾತುಕತೆಗೂ ಕೂಡ ನಿರ್ಧಾರಕ್ಕೆ ಬರಲಾಯಿತು. ಈಗ ಪಾಕಿಸ್ತಾನ ಶಿಮ್ಲಾ ಒಪ್ಪಂದವನ್ನು ರದ್ದು ಮಾಡಿದರ ಪರಿಣಾಮವಾಗಿ ಅವರಿಗೆ ಭಾರತ ಕೂಡ ತಕ್ಕ ತಿರುಗೇಟನ್ನು ಕೊಟ್ಟಿದೆ. ನೋಡ್ತಾ ಇದ್ದೀವಿ, ಇದೇ ಟೇಬಲ್ಲು ಶಿಮ್ಲಾದ, ಅಂದರೆ ಹಿಮಾಚಲ ಪ್ರದೇಶ ಇದೆ, ಅಲ್ಲಿಯ ರಾಜಭವನದಲ್ಲಿರುವಂಥ ಟೇಬಲ್ ಇದು. ನೋಡಿ, ನಮ್ಮ ಭಾರತದ ಧ್ವಜ ಅಷ್ಟೇ ಕಾಣಿಸ್ತಾ ಇದೆ. ಪಕ್ಕದಲ್ಲಿ ಪಾಕಿಸ್ತಾನದ ಫ್ಲ್ಯಾಗ್ ಇತ್ತು, ಅದಿಲ್ಲ. ಈಗ ಅದು ಕಿಕ್ಔಟು. ಹಿಮಾಚಲ ಪ್ರದೇಶದ ರಾಜಭವನ ನೋಡಿ, 1972 ಇಸ್ವಿ ಇದೆ, ಡೇಟ್ ಇದೆ ನೋಡಿ. ಶಿಮ್ಲಾ ಒಪ್ಪಂದ ಆಗಿದ್ದು ಕೆಲವೊಂದಿಷ್ಟು ಮೆಮೊರೀಸ್ಗಳಿದ್ದಾವೆ. ಇಂದಿರಾ ಗಾಂಧಿ ಫೋಟೋ ಇದೆ. ಆಗಿನ ಪ್ರಧಾನಿ, ಪಾಕ್ ಪ್ರಧಾನಿ ಏನಿದೆ, ಜುಲ್ಫಿ ಭುಟ್ಟೋ ಏನಿದ್ದಾರೆ, ಜುಲ್ಫಿಕರ್ ಭುಟ್ಟೋ, ಅವ್ರದ್ದು ಕೂಡ ಫೋಟೋ ಇದೆ, ನೋಡ್ತಾ ಇದ್ದೀವಿ. ಒಂದು ಇತಿಹಾಸ ಇತ್ತು ಇದಕ್ಕೆ. ಆದರೆ ಈಗ ಪಾಕಿಸ್ತಾನ ಒಪ್ಪಂದವನ್ನು ರದ್ದು ಮಾಡಿದ್ದಕ್ಕೆ ಸರಿಯಾಗಿ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಅವ್ರಿಗೂ ಕೂಡ ಭಾರತ ತಿರುಗೇಟನ್ನು ಕೊಟ್ಟಿದೆ. ರಾಜಭವನದಲ್ಲಿದ್ದಂತಹ ಐತಿಹಾಸಿಕ ಟೇಬಲ್ ಇದು. ಇದೇ ಟೇಬಲ್ ಮೇಲೆ ಕೂತ್ಕೊಂಡಿದೆ. ಅಂದರೆ ಇದೇ ಟೇಬಲ್ ಮೇಲೆ ಅವತ್ತು ಇಂದಿರಾ ಗಾಂಧಿ, ಈ ಜುಲ್ಫಿ ಭುಟ್ಟೋ ಏನಿದ್ದಾರೆ, ಅಂದಿನ ಪ್ರಧಾನಿ, ಸಹಿ ಹಾಕಿದ್ರು ಶಿಮ್ಲಾ ಒಪ್ಪಂದಕ್ಕೆ. ಇದೇ ಟೇಬಲ್ ಮೇಲೆ ಪತ್ರಕ್ಕೆ ಸಹಿ ಹಾಕಲಾಗಿತ್ತು. ಒಂದು ಸಭೆ ನಡೆದಿತ್ತು. ಆ ಕೆಲವೊಂದಿಷ್ಟು ಮೆಮೊರಿಗಳು ಕೂಡ ಅಲ್ಲಿ ನಮಗೆ ಕಾಣಿಸ್ತಾ ಇದೆ ನೋಡಿ. ಫೋಟೋಗಳಿದ್ದಾವೆ. ಆ ಚೇರ್ಗಳು ಹಾಗೆ ಬಹಳ ಭದ್ರವಾಗಿಟ್ಟಿದ್ದಾರೆ ನೋಡಿ. ಮೊದಲು ಪಾಕಿಸ್ತಾನದ ಧ್ವಜ ಇದ್ದದ್ದು ನೋಡ್ತಾ ಇದ್ದೀವಿ. ಅದಾದ ಮೇಲೆ ನಮ್ಮ ಭಾರತದ ಧ್ವಜ ಒಂದೇ ಕಾಣಿಸ್ತಾ ಇದೆ. ಅಲ್ಲಿ ಪಾಕಿಸ್ತಾನದ ಫ್ಲ್ಯಾಗ್ ಇಲ್ಲ, ಎಡಭಾಗದಲ್ಲಿತ್ತು. ಅಂದರೆ ಮೊದಲು. ಈಗ ಅಂದರೆ ಮುಯಿಗೆ ಮುಯಿ ಅವ್ರು ಯಾವ ರೀತಿ ನಮಗೆ ಪ್ರತ್ಯುತ್ತರವನ್ನು ಕೊಡ್ತಾ ಇದ್ದಾರೋ ಅದೇ ರೀತಿಯಾಗಿ ಭಾರತದಿಂದಲೂ ಕೂಡ ಪ್ರತೀಕಾರ ಈ ರೀತಿಯಾಗಿ ಮುಂದುವರಿತಾ ಇದೆ. ಒಂದೊಂದೇ ರಾಜತಾಂತ್ರಿಕವಾದಂತಹ ನಡೆಗಳನ್ನು ಭಾರತ ತೆಗೆದುಕೊಳ್ತಾ ಇದೆ. ಇದೊಂದು ರೀತಿ ಯುದ್ಧದ ರೀತಿಯೇ ಸಾಗುತ್ತಾ ಇದೆ. ಐತಿಹಾಸಿಕವಾದಂಥ ಒಪ್ಪಂದಗಳು ಮುರಿದು ಬೀಳ್ತಾ ಇದ್ದಾವೆ. ನಾವು ಸಿಂಧೂ ನದಿ ಒಪ್ಪಂದ ರದ್ದು ಮಾಡಿದ್ವಿ ಅಂಥೇಳಿ ಅವರು ಶಿಮ್ಲಾ ಒಪ್ಪಂದವನ್ನು ರದ್ದು ಮಾಡಿದರು. ಆ ಕಾರಣಕ್ಕೋಸ್ಕರ
ಅಲ್ಲಿದ್ದಂತಹ ಟೇಬಲ್ ಮೇಲಿದ್ದಂತಹ ಪಾಕಿಸ್ತಾನದ ಧ್ವಜವನ್ನು ಅಲ್ಲಿ ತೆರವುಗೊಳಿಸಲಾಗಿದೆ. ಭಾರತದ ಧ್ವಜ ಮಾತ್ರ ಈಗ ಅಲ್ಲಿ ರಾರಾಜಿಸ್ತಾ ಇದೆ. ಅವೆಲ್ಲವಕ್ಕೂ ಕೂಡ ಒಂದೊಂದು ಇತಿಹಾಸ ಇತ್ತು. ಆ ಟೇಬಲ್ ಆಗಿರ್ಬೋದು, ಅಲ್ಲಿ ಚೇರ್ಗಳಾಗಿರ್ಬೋದು, ಅಲ್ಲೆಲ್ಲ ಕೂತ್ಕೊಂಡು ಇಂದಿರಾ ಗಾಂಧಿಯವರು, ಭುಟ್ಟೋ ಮತ್ತು ಆಗಿನ ವಿದೇಶಾಂಗ ಸಚಿವರುಗಳು, ಸೇನಾಧಿಕಾರಿಗಳು ಎಲ್ಲರೂ ಕೂತ್ಕೊಂಡು ಮೀಟಿಂಗನ್ನು ಮಾಡಿ ಸಾಧಕ ಬಾಧಕಗಳನ್ನು ಚರ್ಚಿಸಿ ಶಾಂತಿಯುತವಾದಂಥ ಮಾತುಕತೆಯ ಮೂಲಕ ಒಪ್ಪಂದಕ್ಕೆ ಬಂದಿದ್ದರು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ನನ್ನ ಕಲೀಗ ಸೌಖ್ಯ ನೋಡ್ತಾ ಇದ್ದೀವಿ. ಪ್ರತ್ಯುತ್ತರವನ್ನು ಭಾರತ ಕೊಡ್ತಾನೆ ಇದೆ. ರಾಜತಾಂತ್ರಿಕವಾದಂಥ ಸಮರ ಅಂತ ಹೇಳ್ಬೋದು, ಅದರ ಭಾಗ ಇದು. ಶಿಮ್ಲಾ ಒಪ್ಪಂದ ಏನಿದೆ, ಅದರ ಇತಿಹಾಸ ಏನು, ಇದರಿಂದ ಭಾರತಕ್ಕೇನು ಲಾಭ, ಪಾಕಿಸ್ತಾನಕ್ಕೆ ಏನು ನಷ್ಟ, ಯುದ್ಧದ ಆರಂಭದ ಒಂದು ಭಾಗ ಅಂತ ಹೇಳ್ಬೋದಾ ಈ ಶಿಮ್ಲಾ ಒಪ್ಪಂದದ ಈ ಬೆಳವಣಿಗೆ ನೋಡ್ತಾ ಇದ್ರೆ? ಪ್ರಭು, ಇಲ್ಲಿವರೆಗೂ ಕೂಡ ಸಿಂಧೂ ನದಿ ಒಪ್ಪಂದ ಏನಿದೆ ಅದನ್ನು ನಾವು ರದ್ದುಗೊಳಿಸ್ತೀವಿ, ಸ್ಥಗಿತಗೊಳಿಸ್ತೀವಿ ಈ ಕ್ಷಣದಿಂದಾನೆ ಅಂತ ಮೊನ್ನೆ ಅಷ್ಟೇ ಅದು ಜಾರಿಗೆ ಬಂತು. ಆ ರೀತಿ ಜಾರಿಗೆ ಬಂದ ತಕ್ಷಣ ಪಾಕಿಸ್ತಾನ ಈಗ ಈ ಒಂದು ಒಪ್ಪಂದವನ್ನು, ಶಿಮ್ಲಾ ಒಪ್ಪಂದವನ್ನು ನಾವು ರದ್ದುಪಡಿಸ್ಕೊಳ್ತೀವಿ, ಈ ಒಪ್ಪಂದವನ್ನು ಮುರಿತೀವಿ ಅಂತೇಳಿ ಹೇಳಿದ ತಕ್ಷಣವೇ ಈಗ ಅಲ್ಲಿ ಹಿಮಾಚಲ ಪ್ರದೇಶದ ರಾಜಭವನದಲ್ಲಿ ಇದ್ದಂಥ ಆ ಟೇಬಲ್ ಮೇಲೆ ಇದ್ದಂಥ ಪಾಕಿಸ್ತಾನದ ಧ್ವಜವನ್ನು ಅಲ್ಲಿಂದ ಕಿಕ್ಔಟ್ ಮಾಡಲಾಗಿದೆ. ಅಲ್ಲಿ ಈಗ ಕೇವಲ ನಮ್ಮ ಭಾರತದ ರಾಷ್ಟ್ರೀಯ ಧ್ವಜ ಮಾತ್ರ ಇರೋದನ್ನು ನೀವು ಗಮನಿಸ್ಬೋದು. ಇಲ್ಲಿವರೆಗೂ ಕೂಡ ಪಾಕಿಸ್ತಾನ ಇದಕ್ಕೆ ಸಂಬಂಧಪಟ್ಟಂತೆ ಬುದ್ಧಿ ಕಲಿಬಹುದೇನೋ ಅನ್ನುವಂಥ ಕಾರಣಕ್ಕೆ ಕೇಂದ್ರ ಸರ್ಕಾರ ಏನಿದೆ ಒಂದಷ್ಟು ರಾಜತಾಂತ್ರಿಕ ನಿರ್ಧಾರಗಳನ್ನ ತೆಗೆದುಕೊಳ್ತು. 5 ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸುವ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇತ್ತು. ಬಟ್ ಅದಾದ ನಂತರವೂ ಕೂಡ ಪಾಕಿಸ್ತಾನ ಮತ್ತಷ್ಟು ಉದ್ದಟತನ ಮೆರಿತಾ ಇರೋದು. ನಾವು ಯಾವ ರೀತಿಯೂ ಇದು ಕುಮ್ಮಕ್ ಕೊಟ್ಟಿಲ್ಲ ಅನ್ನೋದ್ರ ಹೇಳೋದ್ರ ಮೂಲಕ ಶಿಮ್ಲಾ ಒಪ್ಪಂದವನ್ನು ತಾವಾಗಿನೇ ರದ್ದುಪಡಿಸಿದ್ದಾರೆ. ಬಟ್ ಇಲ್ಲಿವರೆಗೂ ಒಂದು ಭಯ ಏನಿತ್ತು ಅಂದರೆ, ಶಿಮ್ಲಾ ಒಪ್ಪಂದವನ್ನು ಭಾರತ ಏನಾದರೂ ರದ್ದುಪಡಿಸಿದ್ರೆ ಅದರಿಂದ ನಮಗೆ ನಷ್ಟ ಆಗುತ್ತೆ, ಲಾಭ ಆಗಲ್ಲ ಅನ್ನೋದಿತ್ತು. ಈ ಒಪ್ಪಂದವನ್ನು 1972ರಲ್ಲಿ ಮಾಡಿಕೊಳ್ಳಾಯಿತು, ಜುಲೈ ತಿಂಗಳಲ್ಲಿ. ಅವಾಗ ಇಂದಿರಾ ಗಾಂಧಿ ಅವರು ಪ್ರಧಾನಿ ಆಗಿದ್ರು, ಆ ಕಡೆ ಪಾಕಿಸ್ತಾನದಲ್ಲಿ ಜುಲ್ಫಿಕರ್ ಅವರು ಪ್ರಧಾನಿಯಾಗಿದ್ದರು. ಆ ಸಂದರ್ಭದಲ್ಲಿ ಆ ಹಿಮಾಚಲ ಪ್ರದೇಶದಲ್ಲಿ ಇದ್ದಂಥ ರಾಜಭವನದ ಒಂದು ಟೇಬಲ್ ಮೇಲೆ ಸಹಿ ಹಾಕಲಾಗಿತ್ತು. ಹಾಗಾಗಿನೇ ಆ ಟೇಬಲ್ ಮೇಲೆ ಭಾರತದ ರಾಷ್ಟ್ರಧ್ವಜ ಹಾಗೂ ಪಾಕಿಸ್ತಾನದ ರಾಷ್ಟ್ರಧ್ವಜವನ್ನು ಇರಿಸಲಾಗಿತ್ತು. ಮತ್ತು ಆ ಸಂದರ್ಭದಲ್ಲಿ ಸಹಿ ಹಾಕಿದಂತಹ ಒಂದಷ್ಟು ಫೋಟೋಗಳನ್ನು ಕೂಡ ಅಲ್ಲಿ ಇರಿಸಲಾಗಿದೆ. ಆ ಟೇಬಲ್ ಸುತ್ತವೂ ಕೂಡ ಒಂದಷ್ಟು ನಮ್ಮ ಧ್ವಜ ಹಾಗೂ ಪಾಕಿಸ್ತಾನದ ಧ್ವಜ ಇತ್ತು. ಆದರೆ ಈಗ ಪಾಕಿಸ್ತಾನದವರೇ ಈ ಒಪ್ಪಂದವನ್ನು ನಾವು ರದ್ದುಗೊಳಿಸ್ತೀವಿ ಅಂತ ಹೇಳಿದ ತಕ್ಷಣ ಅಲ್ಲಿಂದ ಪಾಕಿಸ್ತಾನದ ಧ್ವಜವನ್ನು ತೆರವುಗೊಳಿಸಲಾಗಿದೆ. ಹಾಗಾದ್ರೆ ಈ ಶಿಮ್ಲಾ ಒಪ್ಪಂದವನ್ನು ರದ್ದುಗೊಳಿಸಿರೋದ್ರಿಂದ ಭಾರತಕ್ಕೆ ಏನಾದರೂ ನಷ್ಟ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಭಾರತಕ್ಕೆ ಈಗ ಒಂದಷ್ಟು ಹೊಸ ಅವಕಾಶಗಳು ತೆರೆದುಕೊಳ್ತವೆ, ಭಾರತಕ್ಕೆ ಈಗ ಒಂದಷ್ಟು ಅನುಕೂಲಗಳಾಗುತ್ತೆ. ಕಾರಣ ಈಗ LOCಯಲ್ಲಿ ನಾವು ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಬಹುದು. ಅದೇ ರೀತಿಯಾಗಿ ಇವರು ಶಿಮ್ಲಾ ಒಪ್ಪಂದವನ್ನು ಈಗ ರದ್ದುಗೊಳಿಸಿದ್ರು ಅನ್ನುವಂಥ ಕಾರಣಕ್ಕೆ ನಾವು ಈ ಸಿಂಧೂ ನದಿ ಒಪ್ಪಂದವನ್ನು ಏನು ರದ್ದುಗೊಳಿಸಿದ್ದೀವಿ ಅದೇ ರೀತಿಯಾಗಿ ಮತ್ತಷ್ಟು ತಾಂತ್ರಿಕ ನಿಲುವುಗಳನ್ನು ತೆಗೆದುಕೊಳ್ಬಹುದು. ಪಾಕಿಸ್ತಾನ ಪದೇ ಇಷ್ಟೆಲ್ಲ ಆಕ್ರಮಗಳನ್ನ ಮಾಡ್ತಾ ಇದ್ರು ಕೂಡ ನಾವೆಲ್ಲದಕ್ಕೂ ಸುಮ್ಮನೆ ಇದ್ವಿ. ಸಿಂಧೂ ನದಿ ಒಪ್ಪಂದವನ್ನು ಹಾಗೆ ಒಪ್ಕೊಂಡು ಬಂದ್ವಿ. ಎಷ್ಟು 1971ರಲ್ಲಿ ದಾಳಿ ಆಯಿತು, 2001ರಲ್ಲಿ ಆಯಿತು, 2008ರಲ್ಲಿ ಆಯಿತು, ಅದಾದ ನಂತರ ಪುಲ್ವಾಮಾ ದಾಳಿ ಆಯಿತು. ಇಷ್ಟೆಲ್ಲ ದಾಳಿ ಆದರೂ ಕೂಡ ಸೈಲೆಂಟ್ ಆಗಿದ್ವಿ. ಬಟ್ ಈಗ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ಪೆಹಲ್ಗಾಮ್ನಲ್ಲಿ ನಡೆದಂಥ ದಾಳಿಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ರಾಜತಾಂತ್ರಿಕ ನಿರ್ಧಾರಗಳನ್ನ ತೆಗೆದುಕೊಂಡ ಮೇಲೂ ಕೂಡ ಪಾಕಿಸ್ತಾನ ಅಲ್ಲಿನ ರಕ್ಷಣಾ ಸಚಿವರಾಗಿರುವಂಥವ್ರು ಹೇಳ್ತಾರೆ, ನಾವು ಹೌದು 30 ವರ್ಷಗಳಿಂದ ಅಮೆರಿಕಾಗೋಸ್ಕರ ಇಂತಹ ಕೊಳಕು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಎದೆ ತಟ್ಕೊಂಡು ಹೇಳ್ತಾರೆ. ಅವ್ರಿಗೆ ಯಾವುದೇ ನಾಚಿಕೆಗೇಡಿಲ್ಲ. ಇವತ್ತು ನೋಡಿದ್ರೆ ಶಹಬಾಜ್ ಶರೀಫ್ ಅವ್ರು ಹೇಳ್ತಾರೆ, ಪಾಕಿಸ್ತಾನದ ಪ್ರಧಾನಿ, ನಾವಿದು ಯಾವುದರಲ್ಲೂ ಕೂಡ ಶಾಮೀಲಾಗಿಲ್ಲ, ನೀವು ಪಾರದರ್ಶಕ ತನಿಖೆ ನಡೆಸೋದಾದ್ರೆ ನಡೆಸಿ ಅಂತ. ಅವರಲ್ಲೇ ಒಂದು ಒಗ್ಗಟ್ಟಿಲ್ಲ, ಅವರೇ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾತನಾಡ್ತಿದ್ದಾರೆ. ಅವರೇನು ಈ ರೀತಿ ಕುತಂತ್ರ ಮಾಡಿರೋದು ಅಥವಾ ಉಗ್ರರನ್ನ ಸಾಕ್ತಾ ಇರೋದು ಗುಟ್ಟಾಗಿ ಉಳ್ಕೊಂಡಿಲ್ಲ, ಬಹಿರಂಗ ಆಗಿದೆ. ಹಾಗಿದ್ರೂ ಕೂಡ ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಳ್ಳುವಂತ ಈ ಕೆಲಸವನ್ನ ಮಾಡ್ತಿದ್ದಾರೆ. ಬಟ್ ಈ ಶಿಮ್ಲಾ ಒಪ್ಪಂದವನ್ನ ರದ್ದು ಮಾಡಿರೋದು, ಅವರಾಗವರೇ ರದ್ದು ಮಾಡಿ ಅವರ ರಾಷ್ಟ್ರಧ್ವಜವನ್ನ ಆ ಒಂದು ಹಿಮಾಚಲ ಪ್ರದೇಶದ ರಾಜಭವನ ಕೀರ್ತಿ ಭವನದಲ್ಲಿದ್ದಂಥ ಟೇಬಲ್ ಮೇಲೆ ಇದ್ದಂಥ ಅವರ ಧ್ವಜವನ್ನ ಕಿಕ್ಔಟ್ ಮಾಡ್ಕೊಂಡಿರೋದೇನಿದೆ, ಇದರಿಂದ ನಮ್ಮ ಭಾರತಕ್ಕೆ ಲಾಭ ಆಗುತ್ತೆ. ಇನ್ನೇನೇ ನಿರ್ಧಾರವನ್ನ ತೆಗೆದುಕೊಳ್ಳೋದಾದ್ರೂ ಕೂಡ ಒಂದಷ್ಟು ಅವಕಾಶಗಳು ತೆಗೆದುಕೊಳ್ಳುತ್ತೆ. ಮತ್ತೆ ಈ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಶಿಮ್ಲಾ ಒಪ್ಪಂದ ಏನು ಅಡ್ಡಿಯನ್ನು ಉಂಟು ಮಾಡ್ತಾ ಇತ್ತು, ಅದ್ಯಾವುದೇ ಅಡ್ಡಿ ಕೂಡ ಇಲ್ಲ. ಹಾಗಾಗಿ ಈ ಶಿಮ್ಲಾ ಒಪ್ಪಂದದಿಂದ ಭಾರತಕ್ಕೆ ಲಾಭನೇ ಇದೆ ಹೊರತು ಪಾಕಿಸ್ತಾನಕ್ಕೆ ಏನು ಲಾಭ ಇಲ್ಲ ಪ್ರಭು. ಅಂದರೆ ಈಗ ಶಿಮ್ಲಾ ಒಪ್ಪಂದ ಭೌಗೋಳಿಕವಾಗಿ ನಾವು ನೋಡೋದಾದರೆ ಅಲ್ಲಿ
ಯಾವುದೇ ಕೆಲವೊಂದಿಷ್ಟು ನಿಯಮಗಳನ್ನು ಮೀರುವಂತಿಲ್ಲ, ಶಾಂತಿಯುತವಾಗಿ ಏನೇ ಇದ್ರೂ ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ಮಾತುಕತೆ ಆಗಿತ್ತು ಆ ಸಂದರ್ಭದಲ್ಲಿ. ಬಟ್ ಈಗ ನಮ್ಮ ಭಾರತದ ಗಡಿ ನಿಯಂತ್ರಣ ರೇಖೆ ಏನಿದ್ದಾವೆ, ಅಲ್ಲಿ ಬಾರ್ಡರ್ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಯಾರೂ ಕೂಡ ಆ ಕಡೆಯಿಂದ ಆಗಿರ್ಬೋದು ಮತ್ತು ಈ ಕಡೆಯಿಂದ ಆಗಿರ್ಬೋದು ಇನ್ಮೇಲೆ ಕುತ್ಕೊಂಡು ಮಾತುಕತೆ ನಡೆಸುವಂತಹ ಪ್ರಮೇಯಲ್ಲಿ ಬರೋದಿಲ್ಲ. ಅಂದರೆ ಒಂದು ಯುದ್ಧಕ್ಕೆ ಇದು ಎಡೆ ಮಾಡಿಕೊಡುವಂಥ ಎಲ್ಲ ಸಾಧ್ಯತೆಗಳಿರ್ಬೋದು ಅನ್ನೋದು. ಹೌದೌದು, ಪಾಕಿಸ್ತಾನ ಇಲ್ಲಿವರೆಗೂ ಕೂಡ ಇಷ್ಟೆಲ್ಲ ಕೆಟ್ಟ ಕೃತ್ಯಗಳನ್ನು ಎಸಗಿದ್ರು ಕೂಡ ಇಲ್ಲಿವರೆಗೂ ಅವರು ಎದೆ ತಟ್ಕೊಂಡೇ ಬರ್ತಾ ಇದ್ರು. ಇನ್ನೂ ಹೇಳ್ತಾ ಇರೋದೇನು ಅಂದರೆ ನಾವೇನು ಕೆಟ್ಟ ಕೆಲಸ ಮಾಡಿಲ್ಲ ಅಂತಲೇ ಹೇಳ್ತಿದ್ದಾರೆ. ಬಟ್ ಭಾರತೀಯ ಸೇನೆ ಈಗಾಗಲೇ 2 ಉಗ್ರನ್ನ ಹೊಡೆದುರುಳಿಸಿದೆ, ಕೆಲವ್ರನ್ನ ಬಂಧಿಸ್ತಾ ಇದ್ದಾರೆ, ಇನ್ನೂ ಕೆಲವು ಉಗ್ರ ತಾಣಗಳನ್ನ ಹುಡುಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನಾದರೂ ಈ ಒಂದು ಪೆಹಲ್ಗಾಮ್ನ ಬೈಸರನ್ ಪ್ರದೇಶದಲ್ಲಿ ನಡೆದಂಥ ದಾಳಿಗೂ ಪಾಕಿಸ್ತಾನದಲ್ಲಿ ಪೋಷಣೆ ಮಾಡಿಟ್ಟಂಥ ಉಗ್ರರಿಗೂ ಸಂಬಂಧ ಇದೆ, ಆ ಉಗ್ರ ಸಂಘಟನೆಯವರೇ ಬಂದಿಲ್ಲಿ ದಾಳಿ ಮಾಡಿದ್ರು ಅಂತ ಗೊತ್ತಾದ್ರೆ ಅದು ಕಾನೂನಾತ್ಮಕವಾಗಿ ಗೊತ್ತಾಗುತ್ತೆ. ಬಟ್ ಈ ಶಿಮ್ಲಾ ಒಪ್ಪಂದ ಅಂತ ಬಂದಾಗ ಒಂದಷ್ಟು ಹಿಂಸಾತ್ಮಕ ದೃಶ್ಯಗಳನ್ನ ಆಗದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕು ಅಂತ ಇತ್ತು. ಅಂದ್ರೆ ಆಗಿನ ಸಂದರ್ಭದಲ್ಲಿ ಒಂದಷ್ಟು ಯುದ್ಧಗಳು ಏನಾಯ್ತು, ಆಗ 90,000ಕ್ಕೂ ಹೆಚ್ಚು ಸೈನಿಕರೇನಿದ್ದಾರೆ, ಅಂದ್ರೆ ಆಗ ಈಗ ಬಾಂಗ್ಲಾದೇಶ ಅಂತ ಕರೆಸ್ಕೊಳ್ಳುತ್ತಲ್ಲ, ಆಗ ಇದ್ದಂತ ಪಾಕಿಸ್ತಾನದ ಒಂದಷ್ಟು ಭಾಗದ ಸೈನಿಕರೇನಿದ್ದಾರೆ ಅವರೇ ಬಂದು ಶರಣಾಗತಿ ಆಗಿದ್ರು. ಇಂದಿರಾ ಗಾಂಧಿ ಅವರು ಕೊಟ್ಟಂತ ಒಂದು ಯುದ್ಧದ ಕರೆ ಏನಿದೆ, ಅದಾದ ನಂತರ ಇಷ್ಟೆಲ್ಲ ಬದಲಾವಣೆಗಳಾಗಿದ್ವು. ಬಟ್ ಈಗಲೂ ಕೂಡ ಏನಾದರೂ ಯುದ್ಧಕ್ಕೆ ಕರೆ ಕೊಟ್ಟಿದ್ದೇ ಆದರೆ ಅಲ್ಲಿರುವಂಥ ಯೋಧರು ಯುದ್ಧವನ್ನ ಮಾಡ್ತಾರಾ ಅಥವಾ ಶರಣಾಗತಿ ಆಗ್ತಾರಾ? ಬಟ್ ಯುದ್ಧ ಅನ್ನುವಂಥದ್ದು ಫೈನಲ್ ಡಿಸಿಷನ್ ಅಲ್ಲ. ಯಾಕೆಂದರೆ ಈಗ ನಮ್ಮ ರಾಜ್ಯದಲ್ಲೇ ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇದ್ರು, ಯುದ್ಧ ಮಾಡೋದ್ರಿಂದ ಯಾವುದೇ ರೀತಿಯ ಬದಲಾವಣೆಗಳಾಗಲ್ಲ, ನಾಗರಿಕರು ಸಾಯ್ತಾರೆ ಅಷ್ಟೇ, ಅದ್ರ ಬದಲಿಗೆ ಭದ್ರತೆಯನ್ನು ಹೆಚ್ಚಿಸಿ ಅಂತ. ಯುದ್ಧ ಮಾಡಬೇಕು ಅನ್ನೋದು ಕೂಡ ನಮ್ಮ ದೇಶದ ಏನು ಇಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ವಾಪಸ್ ನಮ್ಮ ಭಾರತದ ತೆಕ್ಕೆಗೆ ತೆಗೆದುಕೊಳ್ಳೋಕೆ ಇದು ಒಂದು ಸುಸಂದರ್ಭ ಆಗುತ್ತಾ, ಈ ಶಿಮ್ಲಾ ಒಪ್ಪಂದ ರದ್ದು ಮಾಡಿರುವುದು ಅಂತ? ಹೌದು, ಆಗಬಹುದು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಸೂಚನೆ ಕೊಡುತ್ತಾ, ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ, ಅದನ್ನ ನೋಡಬೇಕಿದೆ. ಯಾಕೆಂದ್ರೆ ಈಗ ನೀವು ನೋಡ್ತಾ ಇರೋ ಪ್ರಕಾರ ಪ್ರಧಾನಿಯವರು ಒಂದಷ್ಟು ರಾಜತಾಂತ್ರಿಕ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಪಾಕಿಸ್ತಾನದಲ್ಲೂ ಕೂಡ ಆ ಗಡಿಯಲ್ಲಿ ಸೈನಿಕರು ನಾವು ಯುದ್ಧಕ್ಕೆ ಸಿದ್ಧ ಅಂತಿದ್ದಾರೆ. ಮತ್ತೊಂದು ಕಡೆ ನಮ್ಮ ಭಾರತೀಯ ಸೇನೆಯನ್ನು ಕೂಡ ನಾವು ಯುದ್ಧಕ್ಕೆ ಸಿದ್ಧರಾಗಿದ್ದೇವೆ, ಯಾವ ಸಂದರ್ಭದಲ್ಲಿ ಯುದ್ಧ ಘೋಷಣೆ ಆದ್ರೂ ಯುದ್ಧ ಮಾಡ್ತೀವಿ ಅಂತ ಟ್ರೇಲರ್ ಅನ್ನ ರಿಲೀಸ್ ಮಾಡಿದ್ದಾರೆ. ಇದು ಟ್ರೇಲರ್ ಅಷ್ಟೇ, ಪಿಕ್ಚರ್ ಇನ್ನು ಬಾಕಿ ಹೈ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇಲ್ಲಿವರೆಗೂ ಕೂಡ ಸೇನಾ ಬಲಾಬಲವನ್ನು ಕೂಡ ನೋಡಿದ್ದೇವೆ. ಯುದ್ಧ ವಿಮಾನಗಳಿರ್ಬೋದು, ಟ್ಯಾಂಕರ್ಗಳಿರ್ಬೋದು, ಬಾಂಬ್ಸ್ ಇರ್ಬೋದು, ಶಸ್ತ್ರಾಸ್ತ್ರಗಳನ್ನು ನೋಡಿದಾಗಲೂ ಕೂಡ ನಮ್ಮದೇ ಆದಂಥ ಇಂಡಿಯನ್ ಮೇಡ್ ಆಯುಧಗಳು ನಮ್ಮ ಹತ್ರ ಹೆಚ್ಚಾಗಿನೇ ಇದ್ದಾವೆ. ಹಾಗೆ ನೀವು ಎದೆಗೆ ಎದೆ ಒಡ್ಡಿ ಬರ್ತೀರಾ, ಯುದ್ಧಕ್ಕೆ ಸಿದ್ಧರಾಗ್ತೀರಾ ಅಂತಂದರೆ ಆ ಸಂದರ್ಭದಲ್ಲೂ ಕೂಡ ನಮ್ಮದೇ ಗೆಲುವು ಅನ್ನುವಂಥ ಭರವಸೆ ನಾನು ಒಬ್ಳು ಭಾರತೀಯಳಾಗಿ ನನಗೂ ಕೂಡ ಇದೆ. ಬಟ್ ಇಲ್ಲಿ ರಾಜತಾಂತ್ರಿಕವಾಗಿಯೇ ಪೆಟ್ಟು ಕೊಡೋದ್ರ ಮೂಲಕ ಪಾಕಿಸ್ತಾನವನ್ನ ಕುಗ್ಗಿಸಬೇಕು ಅನ್ನೋದು ನಮ್ಮ ಒಂದು ನಿಲುವು. ಆ ರೀತಿಯಾಗಿನೇ ಹೋದ್ರೆ ಚೆನ್ನಾಗಿರುತ್ತೆ ಅನ್ನೋದು ಕೂಡ ಪ್ರತಿಯೊಬ್ಬ ಭಾರತೀಯನ ಆಸೆ. ಯಾಕೆಂದ್ರೆ ನಾಗರಿಕರು ಈ ಯುದ್ಧದಲ್ಲಿ ಮಡಿಬಾರದು ಅನ್ನೋದು ಪ್ರತಿಯೊಬ್ಬರ ಒಂದು ಆಶಯ ಆಗಿರುತ್ತೆ. ಪ್ರಭು, ಥ್ಯಾಂಕ್ ಯು ಸೌಖ್ಯ ತಮ್ಮೆಲ್ಲ ಮಾಹಿತಿಗಾಗಿ.